ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಮಳವಳ್ಳಿ ಮದ್ದೂರ್ನಲ್ಲೂ ಹವಾ ಮಡ್ಗೆವ್ನಿ, ಬಲ್ಮೂರಿ ಮೇಲುಕೋಟೆ ಲೆವೆಲ್ ಮಡ್ಗೆವ್ನಿ, ದೊಡ್ಡರಸಿನ್ ಕೆರೆವರೆಗೂ ಇಷ್ಟ ಆಗೋದ್ವಿ, ಚಿಕ್ಕನೆ ಅಕ್ಕಪಕ್ಕ ಫೇಮಸ್ ಆಗೋದ್ವಿ. ಅರೆರೆ ಇವ್ರೇನಪ್ಪ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡ್ತೀನಿ ಅಂತ ಹೇಳಿ ಬಂದ್ ದಿಢೀರಂತ ಮಂಡ್ಯ ಭಾಷೆದಾಗ ಹಾಡ್ ಹಾಡ್ಲಿಕ್ಕತ್ತಾರಲ್ಲ ಅಂತ ಅನ್ಕೊಂಡ್ರಿ ನೀವ. ಏನ್ ಮಾಡೋಣ ಹೇಳ್ರಿ? ಮತ್ತ ಎಲ್ಲಿ ನೋಡಿದ್ರು ಮಂಡ್ಯ ಹುಡುಗಂದೇ ಹಾವಳಿ. ಉತ್ತರ ಕರ್ನಾಟಕ, ಕರಾವಳಿ, ಮಲೆನಾಡು, ಮೈಸೂರು ಕರ್ನಾಟಕ ಎಲ್ಲಾ ಕಡೆ ಒಂದೇ ಹವಾ, ಅದು ನಮ್ಮ ಗಿಲ್ಲಿ ಹವಾ. ನಾನ್ ನೋಡ್ದಂಗ ನಮ್ಮ ಮಂದಿ ಬಿದ್ದು ಬಿದ್ದು ಓಟ್ ಹಾಕಿದ್ದಂದ್ರ ಮೋದಿಜಿಗೆ, ಮೋದಿಜಿ ಬಿಟ್ರ ನೆಕ್ಸ್ಟ್ ಇಂಥ ಪರಿ ಕ್ರೇಜ್ ಹುಡ್ಸಿದ್ದು ಅಂತಂದ್ರ ಈ ಗಿಲ್ಲಿನೇ ನೋಡ್ರಪ್ಪ. ಆ ಕಡೆ ಬಡೂರ್ ಮನಿ ಮಗಾನೂ ಗೆದ್ದಂಗಾಯ್ತು, ಈ ಕಡೆ ಟ್ಯಾಲೆಂಟೂ ಗೆದ್ದಂಗಾಯ್ತು. ಯಾವ ಕಿರಿಕಿರಿ ಇರ್ಲಿಲ್ಲ ನೋಡ್ರಿ. ಏನೋ ಬರೀ ಒಂಥರ ಹಳ್ಳಿ ಭಾಷೆದಾಗ, ಮಂಡ್ಯ ಭಾಷೆದಾಗ ಮಜಾ ಮಾತಾಡ್ತಾರ, ಕೇಳಕ್ ಭಾರಿ ಚಂದ ಅನಿಸ್ತದ. ಇನ್ನು ಬಿಗ್ ಬಾಸ್ನ್ಯಾಗ ಫಸ್ಟ್ ರನ್ನರ್ ಅಪ್ ಆಗಿರುವಂತ ನಮ್ಮ ತುಳುನಾಡಿನ ಕಣ್ಮಣಿ ರಕ್ಷಿತಾ ರೀಲ್ಸ್ ವ್ಲಾಗ್ಸ್ ಮಾಡ್ಕೊಂಡೆ ಅಂತ ಪರಿ ಜನಪ್ರಿಯತೆ ಪಡ್ಕೊಂಡು ಬಿಗ್ ಬಾಸ್ ನಂತ ರಿಯಾಲಿಟಿದಾಗ ಮೊದಲನೇ ಸಲ ಅವಕಾಶ ಪಡ್ಕೊಂಡು ರನ್ನರ್ ಅಪ್ ಆಗಿ ಫಸ್ಟ್ ರನ್ನರ್ ಅಪ್ ಆಗಿ ಬಂದಿದ್ದೇನು ಸುಮ್ಮನೆ ಸಾಧನೆ ಏನ್ ಹೇಳ್ರಿ. ಯಾಕಂದ್ರೆ ಈ ವಯಸ್ಸಿಗೆ ಅದೇನು ಪ್ರಬುದ್ಧತೆ, ಎಷ್ಟು ಚಲೋ ಮನಸ್ಸು, ಟಾಸ್ಕ್ನಾಗ ಆಡೋದಾಯ್ತು, ಮಜಾ ಮಾತಾಡಿ ಎಂಟರ್ಟೈನ್ಮೆಂಟ್ ಕೊಡುವುದಾಯ್ತು. ಅಷ್ಟೇ ಅಲ್ಲ, ಸ್ನೇಹ ಪ್ರೀತಿಯಿಂದನೂ ಒಳಗಿರೋರ್ ಮನಸ್ನೂ ಗೆದ್ರು. ಹೊರಗಂತೂ ಸಿಕ್ಕಾಪಟ್ಟೆ ಮಂದಿ ರಕ್ಷಿತಾನ್ ಮೇಲೆ ಭಾರಿ ಪ್ರೀತಿ ತೋರ್ಸ್ಯಾರ ನೋಡ್ರಪ್ಪ. ನೋಡ್ರಿ, ನಮ್ ಮಂದಿ ಯಾರನ್ನು ಸುಮ್ಮನೆ ಅಂತೂ ಮೆರೆಸೋದಿಲ್ ಬಿಡ್ರಿ. ಏನರೇ ಆಗ್ಲಿ, ಗಿಲ್ಲಿ ಮತ್ತು ರಕ್ಷಿತಾ ಇಬ್ರು ಗೆದ್ದಿದ್ದ ಭಾರಿ ಹಿಗ್ಗಾಯ್ತು ನೋಡ್ರಪ್ಪ. ಆಕ್ಚುಲಿ ಇಂಥ ವಿಷಯಕ್ಕೆ ನಾವು ಮಿರ್ಚಿ ಮಂಡಕ್ಕಿದಾಗ ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಆದ್ರೂ ಏನೋ ಇವ್ರಿಬ್ಬರ ಬಗ್ಗೆ ಮಾತಾಡ್ಬೇಕಂತ ಅನಿಸ್ತು, ಅದಕ್ಕೆ ಹೇಳ್ದ ನೋಡ್ರಿ. ಅದ್ರಾಗೂ ಇನ್ನೊಂದು ವಿಷಯ ಏನು ಗೊತ್ತಾ? ಗಿಲ್ಲಿಗೆ ಈ ಸಲ ಬಿದ್ದಿರುವಂತಹ ಓಟ್ಗಳು ಬರೋಬ್ಬರಿ 40 ಕೋಟಿಕಿನ ಹೆಚ್ಚಂತ. ಅಯ್ಯ, ಅದಕ್ಕೂ ಒಂದಿಷ್ಟು ಮಂದಿ ವಾದ ಮಾಡ್ಲಿಕ್ಕೆ ಚಾಲು ಮಾಡಿದ್ರಪ್ಪ. ನಮ್ಮಲ್ಲಿ ಇರುದೇ ಒಂದ್ 6-7 ಕೋಟಿ ಮಂದಿ, ಅಂತಂದ್ರ 40 ಕೋಟಿ ಓಟ್ ಹೆಂಗ್ ಬಂತು ಅಂತ ಹೇಳಿ. 40 ಕೋಟಿ ಅಂತಂದ್ರ ಒಬ್ರಿಗೆ 99 ಓಟ್ ಮಾಡುವಷ್ಟು ಅವಕಾಶ ಇರ್ತೈತಿ, ನೆನಪಿರ್ತೈತಿಲ್ಲ? ಅಂದ್ರ 40 ಕೋಟಿ ಓಟ್ ಅಂದ್ರ ಒಂದ್ 40 ಲಕ್ಷ ಮಂದಿಯರೇ ಮೊಬೈಲ್ ಇಂದ ಓಟ್ ಮಾಡಿರ್ತಾರ. ಹಂಗೆ ಬಹಳ ಮಂದಿ ಬಲ್ಲಿ 2 ಮೊಬೈಲ್ ಇರ್ತಾವ, ಅದ್ರಾಗನು ಓಟ್ ಮಾಡಿರ್ತಾರ ಬಿಡ್ರಿ. ಈಗ ಸಿದ್ದರಾಮಯ್ಯನವ್ರ ವಿಷಯ ಯಾಕೆ ಬಂತಂತ ಹೇಳ್ತೀನಿ ಕೇಳ್ರಿ ನೀವು. ಸಿದ್ದರಾಮಯ್ಯ ಸಾಹೇಬ್ರು ವರುಣಾ ಕ್ಷೇತ್ರದಾಗ ಪಡ್ಕೊಂಡಂತ ಮತಕ್ಕಿನ 40 ಪಟ್ಟು ಜಾಸ್ತಿ ಓಟ್ ಗಿಲ್ಲಿ ತಗೊಂಡಾರ. ಈಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದನ್ನ ನೋಡಿ ಶಾಕ್ ಆಗಿರಬಹುದು. ನೆಕ್ಸ್ಟ್ ಏನರೇ ಮಂಡ್ಯ ಮೈಸೂರು ಕಡೆ ಗಿಲ್ಲಿ ಬಂದ್ ಎಲೆಕ್ಷನ್ ಅಖಾಡಕ್ಕೆ ನಿಂತು ಬಿಟ್ರ, ಎಲೆಕ್ಷನ್ಗೆ ಇಳಿದು ಬಿಟ್ರೆ ಹೆಂಗ ಅಂತ ಹೇಳಿ ತಲೆ ಕೆಡ್ಸ್ಕೊಂಡ್ ಕೂತಿರ್ತಾರ ನೋಡ್ರಿ. ಹಂಗೆ ಸುಮ್ನೆ ಮಜಾಕ್ ಮಾಡ್ಲಿಕತ್ತೀನ್ರಿ. ಮತ್ತ ನೀವು ಬಹಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಯಾರೂನು. ಮತ್ತ ಈಗ ಗಿಲ್ಲಿನಂತೂ ಎಲ್ಲರೂ ಕೂಡಿ ಓಟ್ ಹಾಕಿ ಗೆಲ್ಸಿದ್ರು. ಆದ್ರೆ ಏನಂತೀನಿ, ಈ ಮಾಮೂಲಿ ಎಲೆಕ್ಷನ್ಕಿನ ಭರ್ಜರಿಯಾಗಿ ಪ್ರಚಾರ ಮಾಡಿ ಗೆಲ್ಸಿದ್ದಾಯ್ತು. ಈಗ ಮುಂದೇನು? ಗಿಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟ, ಅವನಿಗೆ ಈ ಲೆವೆಲ್ಗೆ ಸಪೋರ್ಟ್ ಮಾಡಿದ್ರಿ. ಆದ್ರ ಚಲೋ ಕೆಲಸ ಮಾಡೋರಿಗೆ ಯಾಕೆ ಸಪೋರ್ಟ್ ಕೊಡಲ್ಲ? ಪುನೀತ್ ಕೆರೆಹಳ್ಳಿ ಬಗ್ಗೆ ಇದ್ರ ಒಂದ್ 10% ತಲೆ ಕೆಡ್ಸ್ಕೊಂಡಿದ್ರ ರಾಜ್ಯ ಉದ್ಧಾರ ಆಗ್ತೈತ್ ನೋಡ್ರಿ. ಬಿಡ್ರಿ ಹೋಗ್ಲಿ, ಅಟ್ಲೀಸ್ಟ್ ಮುಂದಿನ ಸಲ ಈ ಚುನಾವಣೆ ಬಂದಾಗ ಚಂದಂಗ ಯೋಚನೆ ಮಾಡಿ ಮತ ಹಾಕ್ರಿ. ಹೆಂಗ್ ಈಗ ಒಳ್ಳೆ ವ್ಯಕ್ತಿತ್ವ ಗೆಲ್ಬೇಕು ಅಂತೆಲ್ಲ ಹಠಕ್ಕೆ ಬಿದ್ದು ಓಟ್ ಹಾಕ್ಸಿದ್ರಲ್ಲ, ಅದೇ ತರ ಯುವಕರು ನಾಳೆ ಎಲೆಕ್ಷನ್ ಬಂದಾಗ್ನೂ ಸಹಿತ ಇದೇ ಒಂದು ಜೋಶ್ ಒಳ್ಳೆತನ ಇರ್ಲ್ರಪ್ಪ. ಗಿಲ್ಲಿಗೆ ಮೋಸ ಆಗ್ಲಿಕ್ಕತ್ತದ, ಗಿಲ್ಲಿ ಗೆಲ್ಸಲ್ಲ ಅಂತ ಅಂದಾಗ ಹೆಂಗ ರೋಷಾವೇಶ ಆಕ್ರೋಶ ಬಂತ ನೋಡ್ರಿ. ಅದೇ ರೋಷಾವೇಶ ನಮ್ಮದೇ ರೊಕ್ಕ ತಿಂದು ಕೆಲಸ ಮಾಡ್ಲಾರ್ದೆ ಇದ್ದಾಗ, ಸರ್ಕಾರ ತಪ್ಪು ಮಾಡ್ದಾಗ್ಲೂ ಇರ್ಲಿ ಅಂತೀನಿ ನಾನು. ಹಿಂಗ ಪ್ರಶ್ನೆ ಮಾಡುವಂಗ ಆಗ್ಲಿ. ನಾ ಹೇಳಿದ ಖರೆ ಆಯ್ತೋ ಇಲ್ಲಂತ ನೀವೇ ಕಮೆಂಟ್ ಮಾಡಿ ಹೇಳ್ರಿ ಬೇಕಿದ್ರ. ಈ ಮತ್ತ ಅಂಥದ್ದು ಈಗೇನಾಯ್ತಂತ ಕೇಳ್ಲಿಕತ್ತೀರಿ ನೀವ. ನೋಡ್ರಿ, ಈಗ ನಮ್ಮ ಕಲಬುರ್ಗಿ ಸಂಸದರನ್ನ ನೋಡ್ಬೇಕು ನೀವು. ಗೆದ್ದಾಗಿಂದ ಪಾಪ ಕೋಮಾದಾಗೆ ಅದಾರೋ ಏನೋ, ಒಟ್ಟ ಸುದ್ದಿನೇ ಇರ್ಲಿಲ್ಲ. ರಾಧಾಕೃಷ್ಣ ದೊಡ್ಡಮನಿ ಅಂತ ಹೇಳಿ ಖರ್ಗೆ ಅವರ ಅಳಿಯ ಬೇರೆ ಮೊದಲನೇ ಸಲ MP ಆಗಿ ಆಯ್ಕೆ ಆಗ್ಯಾರ. ಹೆಸರಿಗಷ್ಟೇ ಆಯ್ಕೆ ಆಗಿದ್ ನೋಡ್ರಪ್ಪ. ಕೆಲಸ ಮಾಡಿದ್ ಮಾತ್ರ ಏನಂದ್ರೆ ಏನೂ ಇಲ್ಲ ನೋಡ್ರಿ. ಈ ಕೇಂದ್ರ ಸರ್ಕಾರ ಪ್ರತಿ ಸಂಸದರಿಗೆ ಸಂಸದರ ನಿಧಿ ಅಂತ ಕೊಡ್ತೈತಿ. ಅದನ್ನ ಇಟ್ಕೊಂಡು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಬಳಸ್ಕೋಬಹುದು. ಆದ್ರ ನಮ್ಮ ರಾಧಾಕೃಷ್ಣ ದೊಡ್ಡಮನಿಯವರು ಇಲ್ಲಿ ತನಕ ಸಂಸದರ ನಿಧಿಯಿಂದ ಒಂದೇ 1 ರೂಪಾಯಿನೂ ಖರ್ಚು ಮಾಡಿಲ್ಲ ಅಂತ ನೋಡ್ರಿ. ಹೆಂಗದಿದು?
ಮೋಸ್ಟ್ಲಿ ಕಲಬುರ್ಗಿ ಜಿಲ್ಲೆದಾಗ ಅಭಿವೃದ್ಧಿ ಮಾಡ್ಲಿಕ್ಕೆ ಏನು ಕೆಲಸಗಳೇ ಉಳಿದಿಲ್ಲ ಅಂತ ಕಾಣತೈತಿ. ಎಲ್ಲಾ ನಮ್ಮ ದೊಡ್ಡ ಖರ್ಗೆ ಸಾಹೇಬ್ರ ಮಾಡಿ ಮುಗಿಸ್ಬಿಟ್ಟಾರ. ಅದಕ್ಕೆ ಸುಮ್ಮನೆ ಯಾಕೆ ಖರ್ಚು ಮಾಡೋದು ಅಂತ ಹೇಳಿ ರಾಧಾಕೃಷ್ಣ ದೊಡ್ಡ ಮನಿಯವರು ತಮ್ದೊಂದು ದೊಡ್ಡ ಮನಿ ಇದ್ರ ಸಾಕು, ಬೇರೆಯವ್ರು ಸಹಾಯ ಮಾಡೋದು ಬೇಡ ಅಂತ ದೊಡ್ಡ ಮನಸ್ಸು ಮಾಡ್ಲೇ ಇಲ್ಲ. ಆದ್ರೂ ಮೋದಿಜಿ ಸರ್ಕಾರಕ್ಕೆ ಚಲೋ ರೊಕ್ಕ ಉಳಿಸ್ಕೊಟ್ರಿ ಬಿಡ್ರಿ. ಈ ಜೀವನ ಹಿಂಗನು ಮಾಡ್ಬೇಕ್ ನೋಡ್ರಿ. ಮತ್ತ ರೊಕ್ಕ ಐತಂತ ಸಿಕ್ಕಂಗ್ ಖರ್ಚು ಮಾಡೋದಲ್ರಪ್ಪ, ಹಿಂಗು ಖರ್ಚು ಮಾಡ್ಲಾರ್ದೆ ಕೂಡಿನೂ ಇಡ್ಬೇಕ್ರಿ. ಇಂಥ ಸಂಸದರು ಎಲ್ಲಿ ಸಿಕ್ತಾರ್ರಿ? ಕೊಡ್ರಿ ಒಂದ್ ಜೋರಾಗಿ ಚಪ್ಪಾಳೆ. ಅಲ್ಲ, ಈ ನಮ್ಮ ಖರ್ಗೆ ಸಾಹೇಬ್ರಿಗೆ ಏನಾಗ್ಯದಂತೀನಿ? ಇರಾನ್ಯಾಗ ಗದ್ಲ ನಡಿಲಿಕತ್ತಿರುವುದು ಯಾಕೆ ಹೇಳ್ರಿ? ಅವರದ್ದು ಶರಿಯಾ ಕಾನೂನಿನ ಬಗ್ಗೆ. ಆದ್ರ ನಮ್ಮ ಖರ್ಗೆ ಸಾಹೇಬ್ರಿಗೆ ಅದ್ ಯಾರು ಹೇಳ್ಯಾರೋ ಏನೋ, ಅಲ್ಲಿ ಅನ್ನ ನೀರು ಇಲ್ಲಾರ್ದೆ ಸಾಯ್ಲಿಕತ್ತಾರ ಅಂತ ಹೇಳ್ಲಿಕತ್ತಾರ. ಅದನ್ನು ನಿಮ್ ಬಾಯಿಗೆ ಹೇಳಕ್ ಆಗಲ್ಲ. ಅದ್ರ ಲಾಭ ತಗೊಂಡು ನಿಮಗ್ ಬಾಯಿ ಇಲ್ಲೇನ್ರಿ? ಓಡಾಟ ಮಾಡೋ ಕಾಲ ಇದೆ. ನಮ್ಮ ಅಕ್ಕಿಗಾಗಿ ಓಡಾಟ ಮಾಡ್ತಕ್ಕಂಥದ್ದು ಕಾಲ. ಬುಡ್ಬುಡ್ಕ್ಯಾರಂಗೆ ಇದು ತಗೊಂಡು ಅದು ಡಮ್ರ ಬಾರಿಸ್ಕೊತ ಹೋಗೋದಿಲ್ಲ. ನೋಡಿರ ನೀವು ಮೋದಿ ಅವ್ರು ಏನ್ ಮಾಡ್ತಾ ಇದ್ದಾರಂತ? ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಹಿಂಗ್ 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 ಮಾಡ್ಕೊಂಡು, ಅರೆ ಜನ ಒಟ್ಟಿಗೆ ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ. ನೋಡ್ತೀರಾ ಇರಾನ್ನಲ್ಲಿ ಏನ್ ನಡೆದಿದೆ? ಇರಾನ್ನಲ್ಲಿ ಒಟ್ಟಿಗೆ ಅನ್ನ ಇಲ್ಲ ಅಂತ ಹೇಳಿ ಅಲ್ಲಿ ದಂಗೆ ಎದ್ದಿದೆ, ಜನ ಹೊಡೆಪೆಟ್ಟು ನಡೆದಿದೆ, ಆಫೀಸ್ಗಳು ಸುಡ್ತಾ ಇದ್ದಾರೆ. ನೀವು ಇಲ್ಲಿ ಒಳ್ಳೆ ಕಾರ್ಯಕ್ರಮಗಳಿಗೆ ಬದಿಗಿಟ್ಟು ನಾ ರಾಮ್ ನಾಮ್ ಜಪ್ನ ಪರಾಯ ಮಾಲಪ್ನ ಅನ್ಕೊಂಡು ನೀವು ಇವತ್ತು ಇಲ್ಲಿ ಓಡಾಡ್ತಾ ಇದ್ದೀವಿ. ಇಲ್ರಿ, ಅದು ಕನ್ಫ್ಯೂಸ್ ಆಗಿರ್ಬೇಕು. ಅದು ಪಾಕಿಸ್ತಾನ್ ರೀ ಖರ್ಗೆ ಸಾಹೇಬ್ರ. ಅನ್ನ ನೀರಿಲ್ಲಾರ್ದೆ ಸಾಯ್ಲಿಕತ್ತಿರುವುದು ಅವರು. ನಿಮಗ್ ಬಿಡ್ರಪ್ಪ, ಯಾವಾಗ್ಲೂ ಅವ್ರದೇ ಚಿಂತಿರ್ತೈತಿ. ಇನ್ ಈಗ ಎಲ್ಲಾರ ಚಿತ್ತ ಅಸ್ಸಾಂನತ್ತ. ಅಸ್ಸಾಂನ್ಯಾಗ ಗೊತ್ತಲ್ಲ ಹಿಮಂತ್ ಬಿಸ್ವಾ ಶರ್ಮಾ ಅವ್ರು ಇರುವುದು. ಯಾಕೋ ಅವ್ರನ್ನ ನೋಡಿದ್ರ ಈ ಕಾಂಗ್ರೆಸ್ ಹೇಳ ಹೆಸರಿಲ್ಲಾರ್ದಂಗ ಮುಗಿಸ್ಬಿಡ್ತಾರ ಅಂತ ಕಾಣ್ಲಿಗತ್ತ ನೋಡ್ರಿ. ಅಸ್ಸಾಂ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಮತ್ತೆ ಪಾಕಿಸ್ತಾನದ ಸಂಬಂಧ ಇಟ್ಕೊಂಡು ಬೆಂಡ್ ಎತ್ಲಿಕ್ ಚಾಲು ಮಾಡಿಬಿಟ್ಟಾರ. যোৱাকালি কংগ্ৰেছ দলৰ এজন সাংসদে এই এলিভেটেড কৰিডৰক বিৰোধিতা কৰিছে। মই কংগ্ৰেছ দলৰ এই সাংসদ গৌৰৱ গগৈ ডাঙৰীয়াক ক'ব খোজো, আপুনি বিৰোধিতা কৰি থাকক, কিন্তু অসমে সপোন দেখিছে আকাশ চোৱাৰ, আৰু অসমে আকাশ চুবই, এই কথা মই আপোনাক স্পষ্টভাৱে ক'ব বিচাৰো। আজি অসমীয়াই কোনো পাকিস্তানৰ এজেণ্টৰ ওচৰত আত্মসমৰ্পণ নকৰে। আজি অসমীয়াই কোনো অচিনাকি মানুহৰ ওচৰত আত্মসমৰ্পণ নকৰে। অসমীয়াই অচিনাকি মানুহৰ মাটি উচ্ছেদ কৰি বটদ্ৰৱা থানত শংকৰদেৱৰ আৱিৰ্ভাৱ ক্ষেত্ৰ নিৰ্মাণ কৰিছে। কাজিৰঙাত আজি অচিনাকি মানুহক উচ্ছেদ কৰি আমি এলিভেটেড কৰিডৰ নিৰ্মাণ কৰিম। এয়া হৈছে নতুন অসমৰ স্বপ্ন, এয়া হৈছে নতুন অসমৰ দিগন্ত, আৰু সেইবাবে আমি সকলোৱে আজি মোদী ডাঙৰীয়াৰ নেতৃত্বত আত্মবিশ্বাসী, অটল আৰু আমি অবিচল যে আমি অসমক নতুনকৈ নিৰ্মাণ কৰিম। ভাৰতবৰ্ষৰ ভিতৰতে সৰ্বশ্ৰেষ্ঠ ৰাজ্য হিচাপে আমি অসমক ಪ್ರತಿಷ್ಠಾ ಕೊಡಿ। ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಸರ್. ರಾಹುಲ್ ಗಾಂಧಿ ಅವ್ರು ಬರ್ತಾರೆ, ಇನ್ ಸ್ವಲ್ಪ ಟೈಮ್ ಕಾಯ್ಬೇಕು ನೀವು. ನಿಮ್ ಪರವಾಗಿ ಸ್ಟಾರ್ ಕ್ಯಾಂಪೇನ್ ಮಾಡ್ಲಿಕ್ಕೆ ಯಾಕೆ ಸುಮ್ನೆ ನೀವು ಹೈರಾಣಕ್ ಬೀಳ್ತೀರಿ? ಆದ್ರೂ ನಮ್ಮ ದೇಶದ ಕಥೆ ಇಷ್ಟ ಬಿಡ್ರಿ. ಒಂದಿಷ್ಟು ಮಂದಿ ಏನ್ ಮಾಡಿದ್ರು ಚೇಂಜ್ ಆಗುದೇ ಇಲ್ಲ. ಈ ಓವೈಸಿ ತಮ್ಮನನ್ನೇ ನೋಡ್ರಿ, ಅವತ್ತ 15 ನಿಮಿಷ ಟೈಮ್ ಕೊಡ್ರಿ, ಹಿಂದೂಗಳನ್ನ ಮುಗಿಸ್ತೀವಿ ಅಂತ ಭಾಷಣ ಮಾಡಿ ಫೇಮಸ್ ಆಗಿದ್ದ. ಇವನ ಸೊಕ್ಕು ಹೆಂಗೈತಿ ನೋಡ್ರಿ. ಇದೇ ಅಕ್ಬರುದ್ದೀನ್ ಮತ್ತ ಅಂಥದ್ದೇ ಮಾತಾಡ್ತಾನ। 15 तारीख 15 से रिश्ता टूटता ही नहीं है। 15 को आसमान में सिर्फ पतंग 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 रहेगी। नारे तकबीर, नारे तकबीर, नारे तकबीर। वाखिर दाना अल्हम्दुलिल्लाह रब्बिल आलमीन। ಮೊದಲು ಇಂಥವ್ರನ್ನ ಒದ್ದು ಓಡಿಸ್ಬೇಕಂತೀನಿ ಪಾಕಿಸ್ತಾನಕ್ಕ, ಅವಾಗ ದೇಶ ಸರಿ ಆಗ್ತದ. ಇಂಥವ್ರ ಮಾತು ಕೇಳ್ಕೊಂಡೆ ಈ ತರದ ಕೆಲಸ ಮಾಡೋದು ನೋಡ್ರಿ. ಖರೆ ಹೇಳ್ತೀನಿ ನಾನು. ನೋಡ್ರಿ, ಇದು ಮೋದಿಜಿ ಮೊನ್ನೆ ಅಷ್ಟೇ ಹೊಸದಾಗಿ ತಂದಂತ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಅಷ್ಟು ಜಲ್ದಿ ಯಾವನೋ ಅಡ್ನಾಡಿ ಕಲ್ ಹೊಡೆದ ನೋಡ್ರಿ। किसी ने पत्थर मारा है, अभी मैं डालता हूँ बेटा, रुक जाओ।
नहीं आपने कुछ नहीं किया बेटा। बाहर से पत्थर मारा किसी ने, ट्रेन के अंदर पत्थर मारा किसी ने। बेटा आपका नहीं है, आपकी प्रॉब्लम नहीं है। पत्थर मारे बेटू, लगी तो नहीं ना? करेक्ट हो गया, लेकिन पूछे तो चोट तो देती ना। अभी मैं रेलवे में डालता हूँ, कौन सा स्टेशन आने ನೋಡ್ರಿ ಎಂತೆಂಥ ಅರಿಷ್ಟಗಳು ಇರ್ತಾವ ನೋಡ್ರಪ್ಪ. ಇನ್ನ ಒಂದಿಷ್ಟು ಮಂದಿ ಅದಾರ ರೈಲ್ನಾಗ ಡಸ್ಟ್ಬಿನ್ ಯಾಕೈತಿ, ಟಾಯ್ಲೆಟ್ನ್ಯಾಗ ನೀರ್ ಯಾಕೆ ಇಟ್ಟಿರ್ತಾರ ಅನ್ನೋದು ಸಹಿತ ಗೊತ್ತಿರುವುದಿಲ್ಲ, ಹಂಗ ಗಬ್ಬಿ ಎಬ್ಸಿರ್ತಾರ. ಇಂಥವ್ರನ್ನ ಇಟ್ಕೊಂಡು ದೇಶನ ಉದ್ಧಾರ ಮಾಡುದಾರೆ ಹೆಂಗ್ ಹೇಳ್ರಿ? ಇದೇನ್ ಇವ್ರ ಮನಿ ಹಿಂಗ್ ಇಟ್ಕೋತಾರ? ಇವ್ರಿಗೆಲ್ಲಾ ದೇವ್ರ ಸ್ವಲ್ಪ ಚಲೋ ಬುದ್ಧಿ ಕೊಡ್ಲಿ ಅಂತ ನಾ ಕೇಳ್ಕೊಳಿಕತ್ತೀನಿ ನೋಡ್ರಪ್ಪ. ಇನ್ನ ನಮ್ಮ ಬಳ್ಳಾರಿಯಾಗ ಜನಾರ್ದನ್ ರೆಡ್ಡಿ ಅವ್ರ ಮನಿ ಮೇಲೆ ದಾಳಿ ಆಗಿತ್ತನ. ಅದಕ್ಕೆ ಸಂಬಂಧಪಟ್ಟಂಗ ಅವರ ಆಪ್ತ ಮಿತ್ರ ಶ್ರೀರಾಮುಲು ಒಂದು ಭಾಷಣ ಮಾಡ್ಯಾರ್ರಿ. ಭರತ್ ರೆಡ್ಡಿಯನ್ನ ಮುಂದೊಂದು ದಿನ ಪಾತಾಳದಾಗ ಅಡಿಕೆ ಕುಂತ್ರನು ಬಿಡದಿಲ್ಲ ಅಂತ ಕೇಳ್ರಿ. ಬಹುಶಃ ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನನಗೆ ಕೂಡ ಅವಕಾಶ ಸಿಗುತ್ತೆ. ನಾರಾ ಭರತ್ ರೆಡ್ಡಿ ಅವರು ಪಾತಾಳದಲ್ಲಿದ್ರೆ ಕೂಡ ನಾರಾ ಭರತ್ ರೆಡ್ಡಿ ಅವರೇ ನೆನಪಿಡ್ಕೋಬೇಕು. ತಾವು ನಾರಾ ಭರತ್ ರೆಡ್ಡಿ ನೆನಪಿಡ್ಕೋಬೇಕು. ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರು, ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರು. ನಿನ್ನ ಹುಡುಕಿ ಹಿಡ್ಕೊಂಡ್ಬರ್ತೀನಿ ನೆನಪಿರ್ಲಿ. ಇದು ನನ್ನ ಸವಾಲು. ಇದು ಭಾರತೀಯ ಜನತಾ ಪಾರ್ಟಿಯ ಒಬ್ಬೊಬ್ಬ ಕಾರ್ಯಕರ್ತರ ಸವಾಲು. ಇದು ಒಬ್ಬೊಬ್ಬ ಕಾರ್ಯಕರ್ತರ ಸವಾಲು. ನಾರಾ ಭರತ್ ರೆಡ್ಡಿ ಇವತ್ತು ಅಧಿಕಾರ ಇದೆ ಅಂತೇಳಿ, ಪೊಲೀಸ್ ದರ್ಪ ಇದೆ ಅಂತೇಳಿ ಇವತ್ತು ತಾವೇನು ತಪ್ಪಿಸ್ಕೊಂತ ಇದ್ರು. 2028ರಿಗೆ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವಷ್ಟು ಸತ್ಯ ಆಗಿದೆ. ಹಬ್ಬ ರಾಮುಲು ಅವರು ಫುಲ್ ಅಗ್ರೆಸಿವ್ ಮೂಡ್ನ್ಯಾಗ ಅದಾರ ನೋಡ್ರಪ್ಪ. ನೋಡೋಣ ಏನ್ ಮಾಡ್ತಾರ ಅಂತ ಹೇಳಿ. ಆದ್ರೂ ರಾಮುಲು ಅವ್ರೆ ಇದೇ ಒಂದು ಆಕ್ರೋಶ, ಇದೇ ಒಂದು ರೋಷಾವೇಶ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿದಾಗ, ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡಿದಾಗನು ಇರ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ನೋಡ್ರಪ್ಪ. ಇನ್ನು ಕಡಿದಾಗಿ ಒಂದು ಹುಡುಗಿ ಅದ್ಭುತವಾಗಿ ಶಿವತಾಂಡವ ಹೇಳ್ತಾಳ, ಕೇಳಿಸ್ಕೊಳ್ರಿ. ಜಲ ಪ್ರವಾಹ ಪಾವಿತ ಸ್ಥಳೇ ಗಲೇವಲಂ ವೆಲಂವತಂ ಭುಜಂಗ ತಂಗ ಮಾಲಿಕ ದಮದ್ದಮದ್ದಮದ್ದಮನ್ನಿನಾದವದ್ದವೇ ಜಗಾರಿ ಚಂದ್ರ ತಾಂಡವಂತ ನೋತು ಶಿವ ಶಿವಂ ಜತಾಕತಾ ಸಂಭ್ರಮಭ್ರಮನ್ನಿಲಿಂಪನಿರ್ಜಲ್ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂಲ್ದಲ್ ತಗದ್ದಗಜ್ಜಲಲ್ಲಲಾಟ ಭಟ್ಟ ಪಾವಕೆ ಕಿಶೋರಿ ಚಂದ್ರಶೇಖರೇಲ ದೀಪ್ತತೀಶ್ವರಂ ಮಮ ಧರಾಧರಿ ನಂದಿನಿ ವಿಲಾಸ ಬಂದ ಬಂಧುರ ಸ್ಫುರದ್ದಿಕಂತ ಸಂತ ದೀಪ್ತ ಮೋದಮಾನ ಮಾನುಷೇ लिपाकटाक्षी झोड़ेरी निरुद्ध धूल धरापति क्वचित दिगंबरे मनो विनोद में तो अस्तुनी जता भुजंग पिंगल स्फुरफला मलिप्रभा कदम कुंकुमड्डव प्रलिप्त दिव्यधूमुखे मदांधि सिंधुल स्फुरप्रभुत्तरी हबे दुरे मनो विनोद मर्दुतम बिभर्दु भूत भर्तरी सहस्त्रनोचन प्रभित्ति शीशली कशीकल पिशून धोले धोलन विधूषणा गपीठव भुजंगराजमालया निबद्ध जात झूत काशिली से आयता चगोल बंधु शेखरा लाल चट्वरद्ध रद्धमंद स्फुलिंगबा विपीत पंचसायकम नमन्न लिंपनायकम सुगामलो खलेकया विराजमान शेखरम महाकपाली संपदे शिलोचतालक मास्तुनः कच्छिदं तमं तकच्छिदं भज अखलवशलव मंगला गला कदम मंजल रसप्रभा माधुली विजिंदर मधुवतम इष्मांकतम पुरांतकम भवांतकम मतांककम दगांतकम दगांतकम तमं तकांतकम भज जय अप्लमिभम भुजम मरस्पुरद दगद दग धिमि धिमि कराल बाल हव्यवा धिमि धिमि दिविद गुंग मंगल ध्वनि प्रवर्तय चंद तांड वशिवा विजप्लिबित कल्पयोल भुजंग मोति कर्षजो धरिष्ठन शुभित शिपत चपच्छयो विरार विंद प्रसिद्धि प्लिसा मही महेंद्रयो जदा श्रियं भजाम लिंपना धना गली कदम ममोल मल्लिका निकुंज बनम मधुस्तिया मनोहन
तनो मनो विदन विदो realism ಪದಂ ಪದಂ ವದಂ ವಿದಶಿಶಾಚಯ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.